ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಎಲ್ಲ ಕೆಲಸ ಮುಗೀತು, ಮತ್ತು ಪೂಜೆನೂ ಮುಗೀತು. ಇವಾಗ ರಾಗಿ ಲಡ್ಡು ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಫ್ರೆಂಡ್ಸ್, ರಾಗಿ ಲಡ್ಡು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, 1 ಕಪ್ ತುಪ್ಪ, 4 ಏಲಕ್ಕಿ, ಮತ್ತು 2 ಕಪ್ಪು ರಾಗಿ ಹಿಟ್ಟು. ಇಲ್ಲಿ 1 ಕಪ್ ತಗೊಂಡಿದ್ದೀನಿ. ಇವಾಗ 1 ಕಪ್ಪು ಕೊಬ್ಬರಿ ತುರಿ, 1 ಕಪ್ಪು ಸಕ್ಕರೆ, ಮತ್ತು ಒಂದು ಸಣ್ಣ ಲೋಟದಷ್ಟು ಹಾಲು. ಇಷ್ಟಿದ್ರೆ ಸಾಕು ರಾಗಿ ಲಡ್ಡು ಮಾಡೋದಕ್ಕೆ. ಪ್ಯಾನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಫ್ರೈ ಆಗಿದೆ. ಇದನ್ನು ಇವಾಗ ಒಂದು ಬೌಲ್ಗೆ ಹಾಕೊಳ್ಳೋಣ. ಅದೇ ಕಡೆಗೆ ಇವಾಗ 2 ಕಪ್ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಾಂದರೆ ಇದನ್ನು ಒಂದು 20 ನಿಮಿಷ ಉರಿಬೇಕು. ಇದನ್ನು ಆವಾಗಲೇ ಇದು ಚೆನ್ನಾಗಿ ಬರೋದು ರಾಗಿ ಲಡ್ಡು. ಮತ್ತು ನೋಡಿ ಇವಾಗ ಹೇಗೆ ಬರ್ತಿದೆ, ಫ್ಲೇವರ್ ಅಂತೂ ಸೂಪರಾಗಿದೆ. ನಾವೆಷ್ಟು ರಾಗಿ ಹಿಟ್ಟನ್ನು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ರಾಗಿ ಲಡ್ಡು. ಸ್ವಲ್ಪನೂ ಹಸಿ ಸ್ಮೆಲ್ ಇರಲ್ಲ. ಇವಾಗ ಇದಕ್ಕೆ 1 ಕಪ್ಪು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ತುರಿನೂ ಹಾಕಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡೋಣ. ಮತ್ತು 1 ಕಪ್ಪು ಸಕ್ಕರೆ ಮತ್ತು ರಾಗಿ ಹಿಟ್ಟು ಸ್ವಲ್ಪ ಮಿಕ್ಸ್ ಆಗಬೇಕು ನೀಟಾಗಿ ಎಲ್ಲ ಕಡೆ. ಅಲ್ಲಿ ತನಕ ಸ್ವಲ್ಪ ಸ್ಟವ್ ಮೇಲೇ ಮಿಕ್ಸ್ ಮಾಡೋಣ. ತುಂಬಾ ಹೆಲ್ತಿಯಾಗಿರುತ್ತೆ ಇದು, ಮಕ್ಕಳಿಗಂತೂ ಸೂಪರಾಗಿರುತ್ತೆ. ಮತ್ತು ಫ್ರೈ ಮಾಡಿರುವಂಥ ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ತಾ ಇದ್ದೀನಿ. ತುಂಬಾ ಬೇಗ ಮಾಡ್ಕೋಬೋದು, 1/2 ಅವರಲ್ಲಿ ರೆಡಿ ಆಗುತ್ತೆ. ನೋಡಿ, ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ಹಾಲನ್ನ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆವಾಗಲೇ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ. ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾಯಿದೆ. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಣ ಹಾಲನ್ನ. ಈ ಥರ ಸ್ವೀಟು ಎಲ್ಲೂ ಸಿಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ನೀವೊಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ರಾಗಿ ಮತ್ತು ಡ್ರೈ ಫ್ರೂಟ್ಸ್ ಇರೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದು. ನೋಡಿ, ಇವಾಗ ಈ ಥರ ಉಂಡೆ ಆಗಬೇಕು. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ತುಂಬಾ ಸಾಫ್ಟಾಗಿದೆ. ಇವಾಗ ತಣ್ಣಗಾಗಕ್ಕೆ ಮುಂಚೆನೇ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ಡ್ರೈ ಆದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಮಾಡ್ಕೋಬೋದು. ನೋಡಿ ಹೇಗೆ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ.
ಇವಾಗ ಎಲ್ಲ ಉಂಡೆ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಇವಾಗ ಹೇಗೆ ಬಂದಿದೆ ಅಂತ. ಫ್ರೆಂಡ್ಸ್ ಬನ್ನಿ ಇವಾಗ ರಾಗಿ ಲಡ್ಡುನ ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮತ್ತು ಸ್ವೀಟು ಅಷ್ಟೇ ತುಂಬ ಹದವಾಗಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಅಂತೂ ತುಂಬಾ ಹೆಲ್ತಿಯಾಗಿದೆ ಮತ್ತು ಮಕ್ಕಳ ಬಾಕ್ಸ್ಗಂತೂ ಸೂಪರಾಗಿ ಇರುತ್ತೆ. ಸ್ನ್ಯಾಕ್ಸ್ ಟೈಮ್ಗಂತೂ ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.